ಲಿಂಗಾಯತ ಸಮುದಾಯಕ್ಕೆ ಸೂಕ್ತವಾದ ಸ್ಥಾನ ಕೊಡಬೇಕು. ಅರಣ್ಯ ಇಲಾಖೆ ಸಚಿವನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ದೆಹಲಿಯಲ್ಲಿ ಈಗ ಹೊಸ ಸಚಿವ ಸಂಪುಟ ರಚನೆಯ ಕಸರತ್ತು ನಡೀತಾ ಇದೆ. ಕರ್ನಾಟಕದವರೇ ಆಗಿರುವಂತಹ ಮತ್ತೆ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಮಾಜಿ ಸಚಿವರು, ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಕೆಲಸ ಮಾಡಿದಂಥವ್ರು. ಸರ್, ಈಗ ಹೊಸ ಸಚಿವ ಸಂಪುಟದ ಕಸರತ್ತು ದೆಹಲಿಯಲ್ಲಿ ನಡೀತಾ ಇದೆ, ನಿರೀಕ್ಷೆ ಏನಿರ್ಬೋದು? ನೋಡಿ, ಅರಣ್ಯ ಸಚಿವನಾಗಿ ಅತ್ಯಂತ ಉತ್ತಮವಾದಂತಹ ಒಂದು ಕೆಲಸವನ್ನು ಮಾಡಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ, ಪರಿಸರ ಇಲಾಖೆಯಲ್ಲಿ ಹಿಂದೆಂದೂ ಆಗದ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ, ಮಾನ್ಯ ಉಪಮುಖ್ಯಮಂತ್ರಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಬಹಳಷ್ಟು ಬದಲಾವಣೆಯನ್ನು ತಂದಿದ್ದೇನೆ. ಒತ್ತುವರಿ ತೆರವು ಮಾಡಿದ್ದೇವೆ. ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅನೇಕ ಹೊಸ ವನ್ಯಜೀವಿ ಧಾಮಗಳನ್ನು ಘೋಷಣೆ ಮಾಡಿದ್ದೇವೆ. ಮೊದಲ ಕಡಲ ವನ್ಯಜೀವಿ ಧಾಮ ಘೋಷಣೆ ಮಾಡಿದ್ದೇವೆ. ಹೊಸ SOPಗಳನ್ನು ಜಾರಿಗೆ ತಂದಿದ್ದೇವೆ. ಹೀಗಾಗಿ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಮಾಡುವಂಥದ್ದು ಉಳಿದಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಅರಣ್ಯ ಇಲಾಖೆ ಮತ್ತು ರಾಜ್ಯದಲ್ಲಿ ಇನ್ನೂ ಉತ್ತಮ ಆಡಳಿತ ಕೊಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಹೈಕಮಾಂಡ್ ತಲೆಯಲ್ಲಿರುವಂಥದ್ದು ಮತ್ತು ಚರ್ಚೆಗೆ ಬರ್ತಾ ಇರುವಂಥದ್ದು 2028ರ ಚುನಾವಣೆ ಜೊತೆಗೆ ಯಂಗ್ ಕ್ಯಾಬಿನೆಟ್ ಅನ್ನುವಂಥದ್ದು ಸರ್. ಸೊ ಅದಕ್ಕೆ ಹಿರಿಯರು ಜಾಗ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೇಳ್ತಾ ಇದೆ, ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ. ನೋಡಿ, ಯುವಕರ ಉತ್ಸಾಹ, ಹಿರಿಯರ ಅನುಭವ ಎರಡೂ ಬೇಕು ಇವತ್ತು ಒಂದು ಸರ್ಕಾರದಲ್ಲಿ. ಹೀಗಾಗಿ ವರಿಷ್ಠರ ಗಮನದಲ್ಲಿ ಇವೆಲ್ಲವೂ ಇದೆ. ಅದೆಲ್ಲ ಸಮನ್ವಯವನ್ನು ಕಾಪಾಡಿಕೊಂಡು ಅವರು ತೀರ್ಮಾನವನ್ನು ಮಾಡ್ತಾರೆ. ಈಶ್ವರ್ ಖಂಡ್ರೆ ಅವರ ಹೆಸರು ಸಚಿವ ಸ್ಥಾನಕ್ಕಿಂತ ಹೆಚ್ಚಾಗಿ ಕೇಳಿಬಂದಿದ್ದು KPCC ಪಟ್ಟಕ್ಕೆ. ಈ ಹಿಂದೆಯೂ ಕೇಳಿಬಂದಿತ್ತು, ನಿಮ್ಮನ್ನು ಕರೆಸ್ಕೊಂಡು ಇಲ್ಲಿಗೆ ಮಾತುಕತೆ ಕೂಡ ನಡೆಸಿದ್ರು. ಈಗ ಅದರ ಸ್ಥಿತಿ ಹೇಳೋದಾದ್ರೆ ಈಗ ತಾವು ಹಲವರನ್ನ ಭೇಟಿಯಾಗಿದ್ರಿ, ಆ ಪ್ರಸ್ತಾಪ ಏನಾದರೂ ಬಂತಾ ಅನ್ನೋದು? KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಈ ಸಲ ನನ್ನ ಜೊತೆಲೇನು ಸಮಾಲೋಚನೆ ಆಗಿಲ್ಲ. ಮತ್ತು ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಉತ್ತಮವಾದಂಥ ತೀರ್ಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.